ನೋಡಿ ಇದು ಒಂದು ಟೊಮೆಟೊ ಕೆಚಪ್. ನಿಜ ಏನು ಅಷ್ಟೇ ಈ ಥರ ರೆಡಿ ಮಾಡೋಕೆ ಸಿಗೋದು ಏನು ತಿನ್ನಲೇಬಾರ್ದು. ಏನೇ ಇದ್ರೂ ಸರಿ ಮನೇಲಿ ಮಾತ್ರನೇ ಅಡುಗೆ ಮಾಡ್ಕೊಂಡು ತಿನ್ನಬೇಕು. ಈ ಟೊಮೆಟೊ ಕೆಚಪ್ ನೋಡಿ ಹೆಂಗೋ ಹಂಗೆ ಡೈರೆಕ್ಟಾಗಿ ಊಟದ ಮೇಲೆ ಹಾಕೋಕೆ ಹೋಗಿಲ್ಲ, ಸ್ಪೂನಲ್ಲಿ ಹಾಕೊಂಡು ನೋಡಿದ್ರೆ ಚಿಕ್ಕ ಚಿಕ್ಕ ಹುಳ ಇದೆ. ಅದನ್ನು ಕಟ್ ಮಾಡಿ ನೋಡೋಣ ಏನಾಗಿದೆ ಅಂತ. ಬಟ್ ಇದಕ್ಕೆ ಎಕ್ಸ್ಪೈರಿ ಡೇಟ್ ಕೂಡ ಇದೆ ನೋಡಿ. ಮ್ಯಾನುಫ್ಯಾಕ್ಚರಿಂಗ್ ಇದು 26 ಬಟ್ 27ವರೆಗೂ ಟೈಮ್ ಇದೆ. ಬಟ್ ಇದು ಯಾಕೆ ಈ ಥರ ಹುಳ ಬಂದಿದೆ ಅಂತ ನನಗೆ ಗೊತ್ತಿಲ್ಲ. ನನಗೆ ಫಸ್ಟೇ ಹುಳ ಅಂದರೆ ಅಲರ್ಜಿ. ಇನ್ನು ನಾನು 3 ದಿನ ಊಟ ತಿನ್ನಲ್ಲ. ಅದು ಚಿಕ್ಕ ಚಿಕ್ಕ ಹುಳ ನಾನು ನೋಡಿದೆ ಅಲ್ಲಿ. ಹಂಗಾಗಿ ಇದನ್ನು ಕಟ್ ಮಾಡಿ ನೋಡೋಣ ಇದು ಏನಾಗಿದೆ ಅಂತ. ಛೀ, ಯಾವ್ಯಾವ ಟೊಮೊಟೊದಲ್ಲಿ ಮಾಡಿರ್ತಾರೋ ಏನೋ ನೋಡಿ. ಅಲ್ಲಿ ನೋಡಿ ಮೇಲೆ ಎಲ್ಲ ಹುಳ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ. ಈ ಥರ ನೋಡಿ ಕಾಣಿಸ್ತಿದೆಯಲ್ಲ ಎಷ್ಟು ಹುಳ. ನಿಜ ಛೀ, ಏನೇ ಇದ್ರೂ ಸರಿ 3 ತಿಂಗಳು 6 ತಿಂಗಳು ಟೈಮ್ ಇರುತ್ತೆ. ಈ ಥರದ್ದು ಫುಡ್ಗಳೆಲ್ಲ ತಿನ್ನಲೇಬಾರ್ದು. ನೋಡಲ್ಲಿ ಹುಳ. ಅಯ್ಯೋ ದೇವ್ರೇ, ನೋಡಿ ಎಷ್ಟು ಹುಳ ಬಂದಿದೆ ಅಂತ ನೋಡಿ. ಮಕ್ಕಳಿರ್ತಾರೆ, ಕೆಲವೊಬ್ರು ಗೊತ್ತಾಗಲ್ಲ. ಅಪ್ಪ ದೇವ್ರೆ, ಅದೇ ಈ ಥರ ಸಾಸುಗಳೆಲ್ಲ ಮಾಡೋರೆ ಏನು ಮಾಡ್ತಾರೆ, ಫಸ್ಟು ಕೊಳ್ತೋಗಿರೋ ಟೊಮೊಟೊದಲ್ಲಿ ತಾನೇ ಮಾಡೋದು ನೋಡಿ. ಇನ್ನೇನಾಗುತ್ತೆ ಇದ್ರಲ್ಲಿ ಹುಳ ಬರ್ದಿರಾ? ಇದು ಫುಲ್ಲು ಇಲ್ಲೆಲ್ಲ ಹುಳನೇ. ಟೊಮೊಟೊ ಕೆಚಪ್ ರೆಡಿಮೇಡು ಯಾರೆಲ್ಲ ತಿಂತೀರೋ ಇದೆಲ್ಲ ನೀವು ನಿಮಗೆ ಆಫರ್. ಆಲ್ರೆಡಿ ಇದೆಲ್ಲ ನೀವು ತಿಂದಿರ್ತೀರ ನೋಡಿ. ಇನ್ನು ಇದ್ರೊಳಗಡೆ ಎಷ್ಟಿದೆ ಗೊತ್ತಿಲ್ಲ. ಅಮ್ಮ ತೆಗಿಯಪ್ಪ ಫಸ್ಟ್ ಇದನ್ನು.